ಹಾಯ್ ಎಲ್ಲರಿಗೂ. ಇವತ್ತು ಫ್ಯೂಚರ್ ಎಕ್ಸ್ಟ್ರಾಕ್ಷನ್ ಅಥವಾ ಟೆಕ್ಸ್ಟ್ ವೆಕ್ಟರೈಸೇಷನ್ ಅನ್ನೋದು ಏನ್ ನೋಡೋಣ. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಬ್ಯಾಗ್ ಆಫ್ ವರ್ಡ್ಸ್ ಹೆಂಗ್ ವರ್ಕ್ ಆಗುತ್ತೆ, ಹೆಂಗೆ ನಾವು ಟೆಕ್ಸ್ಟ್ ಇಂದ ನ್ಯೂಮರಿಕಲ್ ಫಾರ್ಮ್ ಹೆಂಗ್ ಕನ್ವರ್ಟ್ ಮಾಡ್ತೀವಿ ನೋಡಿದ್ವಿ, ರೈಟ್? ಈಗ ಇನ್ನೊಂದು ಟೆಕ್ನಿಕ್ ಇದೆ ಕಾಲ್ TF-IDF. ಐದರ್ ನೀವು ಆ ಟೆಕ್ನಿಕ್ ಯೂಸ್ ಮಾಡಬಹುದು, ಐದರ್ ಈ ಟೆಕ್ನಿಕ್ ಯೂಸ್ ಮಾಡಬಹುದು. ಅದರಿಂದ ಚೂರು ಅಡ್ವಾನ್ಸ್ ಆಗಿ ನಾವು TF-IDF ವೆಕ್ಟರ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ. ಫೈನ್. ಏನು TF-IDF ಅಂದ್ರೆ? TF-IDF ಸ್ಟ್ಯಾಂಡ್ ಫಾರ್ ಟರ್ಮ್ ಫ್ರೀಕ್ವೆನ್ಸಿ ಅಂಡ್ ಇನ್ವರ್ಸ್ ಡಾಕ್ಯುಮೆಂಟ್ ಫ್ರೀಕ್ವೆನ್ಸಿ. ಏನ್ ಕೆಲಸ ಮಾಡುತ್ತೆ? ಸೇಮ್ ವರ್ಡ್ ಇಂದ ನ್ಯೂಮರಿಕಲ್ ಫಾರ್ಮಿಗೆ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ನಾವು TF-IDF ಯೂಸ್ ಮಾಡ್ತೀವಿ. ಓಕೆ, ನಮ್ಗೆ ಗೊತ್ತು ಏನ್ ಮಾಡೆಲ್ ಇದೆ ಅದು ನಾವು ವರ್ಡ್ಸ್ ಇಂದ ಟ್ರೈನ್ ಮಾಡೋಕ್ಕಾಗಲ್ಲ, ಅದು ಅರ್ಥ ಮಾಡ್ಕೊಳ್ಳಲ್ಲ. ಅದು ಅರ್ಥ ಮಾಡ್ಕೊಳ್ಳೋದು ನಂಬರ್ಸ್, ರೈಟ್? ಆ ನಂಬರ್ ಫಾರ್ಮಿಗೆ ಕನ್ವರ್ಟ್ ಮಾಡೋಕ್ಕೋಸ್ಕರ ನಾವು ಈ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಮತ್ತೆ ಇದರಲ್ಲಿ ಏನ್ ವರ್ಡ್ ಇದೆ ಅದರಿಂದ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಲ್ಲಿ. ಓಕೆ, ಸೊ ಫೈನ್. TF ಅಂದ್ರೆ ಏನು? ಸೊ ಇದು ಮಾಡೋಕ್ಕೋಸ್ಕರ TF is a popular method of NLP used to transform text into numerical feature. Okay, so it's an improved version of bag of words, not just by counting the word occurrence but also considering how important the word within the document. ಅಂದ್ರೆ ನೋಡಿ, ಸೊ ಅದು ಅಡ್ವಾನ್ಸ್ ವರ್ಷನ್. ನಾವು ಬ್ಯಾಗ್ ಆಫ್ ವರ್ಡ್ಸ್ ಏನು ಓದಿದೀವೋ ಅದರಿಂದ ಅಡ್ವಾನ್ಸ್ ವರ್ಷನ್. ಸೊ ಅದರಲ್ಲಿ ಏನ್ ಮೇನ್ ಯೂನಿಕ್ನೆಸ್ ಇನ್ TF-IDF ಏನಂದ್ರೆ, ಸೊ ಅದು ಬೇಸಿಕಲಿ ವರ್ಡ್ಸ್ ಇನ್ ಇಂಪಾರ್ಟೆನ್ಸ್ ನ ನಮ್ಗೆ ಎಂಟೈರ್ ಕಾರ್ಪಸ್ ಅಲ್ಲಿ ಗೊತ್ತಾಗುತ್ತೆ. ಕಾರ್ಪಸ್ ಅಂದ್ರೆ ಏನ್ ಗೊತ್ತಿಲ್ಲ ಅಂದ್ರೆ, ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಇಸ್ ನಥಿಂಗ್ ಬಟ್ ಎ ಕಾರ್ಪಸ್ ಅನ್ಕೊಳ್ಳಿ. ಓಕೆ, ನಾವು ಎಕ್ಸಾಂಪಲ್ಸ್ ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ. ಫೈನ್. ಕೆಲವೊಂದು ಸ್ಟೆಪ್ಸ್ ಇದೆ. ಫಸ್ಟ್ ನಾವು ಡಾಟಾ ಪ್ರೀ ಪ್ರೊಸೆಸಿಂಗ್ ಮಾಡ್ತೀವಿ, ನೆಕ್ಸ್ಟ್ ಕಾಂಪ್ಯೂಟ್ ದ ಟರ್ಮ್ ಫ್ರೀಕ್ವೆನ್ಸಿ ಮಾಡ್ತೀವಿ, ನೆಕ್ಸ್ಟ್ ಕಾಂಪ್ಯೂಟ್ ದ ಇನ್ವರ್ಸ್ ಡಾಕ್ಯುಮೆಂಟ್ ಫ್ರೀಕ್ವೆನ್ಸಿ IDF ಕ್ಯಾಲ್ಕುಲೇಟ್ ಮಾಡ್ತೀವಿ. ಫೈನಲಿ ನಾವು TF-IDF ಇಂದ ಸ್ಕೋರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ನೋಡೋಣ ಹೇಗೆ ಟರ್ಮ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ನೋಡಿ, ಟರ್ಮ್ ಫ್ರೀಕ್ವೆನ್ಸಿ ಅಂದ್ರೆ ನನ್ಗೊಂದು ಫಾರ್ಮುಲಾ ಇದೆ. ನಂಬರ್ ಆಫ್ ಟರ್ಮ್ಸ್ ಅಪಿಯರ್, ಟರ್ಮ್ ಅಂದ್ರೆ ನಥಿಂಗ್ ಬಟ್ ವರ್ಡ್ ಅಂತ. ಓಕೆ, ನಂಬರ್ ಆಫ್ ವರ್ಡ್ಸ್ ಅಪಿಯರ್ ಇನ್ ಎ ಡಾಕ್ಯುಮೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇನ್ ಎ ಡಾಕ್ಯುಮೆಂಟ್. ಓಕೆ, ಸೊ ಒನ್ ವರ್ಡ್ ಇದೆ ಅನ್ಕೊಳ್ಳಿ ಡಾಕ್ಯುಮೆಂಟ್ ಅಲ್ಲಿ. ಸೊ ಆ ಡಾಕ್ಯುಮೆಂಟ್ ಎಷ್ಟು, ಆ ಕಂಪ್ಲೀಟ್ ನಿಮ್ದು ಇರುವಂತ, ಒನ್ ವರ್ಡ್ ಆ ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ಸತಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಟರ್ಮ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ. ಏನಂತ ಇದೆ? ವೆದರ್ ಈಸ್ ಪ್ಲೆಸೆಂಟ್ ಅಂಡ್ ಇಟ್ ಈಸ್ ಅಂತ ಇದೆ. ಓಕೆ, ಸೊ ಈ ವೆದರ್ ಅನ್ನೋದು ವರ್ಡ್ ಏನ್ ಟರ್ಮ್ ಇದೆ ನಮ್ದು, ಎಷ್ಟು ಸತಿ ಇದೆ ನೋಡೋಣ ಟರ್ಮ್ ಫ್ರೀಕ್ವೆನ್ಸಿ ಎಷ್ಟು ಇದೆ ಅಂತ. ಈ ವೆದರ್ ಇಸ್ಕೊಂಡ್ರೆ ನೋಡಿ, ಈ ವೆದರ್ ಅನ್ನೋದು ಎಷ್ಟು ಸತಿ ಇದೆ? ಒಂದ್ ಸತಿ ಇದೆ, ರೈಟ್? ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಇನ್ ದ ಡಾಕ್ಯುಮೆಂಟ್. ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ವರ್ಡ್ಸ್ ಇದೆ ನಂದು? 1 2 3 4 5 6. 1 ಡಿವೈಡೆಡ್ ಬೈ 6 ಅಂತ. ಇದಕ್ಕೆ ಎಷ್ಟೋ ಒಂದು ವ್ಯಾಲ್ಯೂ ಬರುತ್ತೆ ಅನ್ಕೊಳ್ಳಿ. ಸಿಮಿಲರ್ಲಿ ಈಸ್ ನೋಡೋಣ. ಈಸ್ ಇಂದು ಟರ್ಮ್ ಫ್ರೀಕ್ವೆನ್ಸಿ ನೋಡೋಣ. ಈಸ್ ಎಷ್ಟು ಸತಿ ಇದೆ? 2 ಸತಿ ಇದೆ. ಟೋಟಲ್ ನಂಬರ್ ಆಫ್ ವರ್ಡ್ಸ್ ಇನ್ ದ ಡಾಕ್ಯುಮೆಂಟ್ ಎಷ್ಟಿದೆ? 1 2 3 4 5 6. 2 ಡಿವೈಡೆಡ್ ಬೈ 6. ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿಮಿಲರ್ಲಿ ಪ್ರೆಸೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬಹುದು? 1 ಡಿವೈಡೆಡ್ ಬೈ 6 ಅಲ್ಲ, ಪ್ರೆಸೆಂಟ್. ಸೇಮ್ ಥಿಂಗ್. ಓಕೆ, ಈ ತರ ನಾವು ಟರ್ಮ್ ಫ್ರೀಕ್ವೆನ್ಸಿ ಮಾಡ್ತೀವಿ. ಓಕೆ, ನಂಬರ್ ಆಫ್ ಟರ್ಮ್ಸ್ ಅಪಿಯರ್ಸ್ ಇನ್ ಎ ಡಾಕ್ಯುಮೆಂಟ್ ನಾರ್ಮಲೈಸ್ ಬೈ ದಿ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಇನ್ ದಿ ಡಾಕ್ಯುಮೆಂಟ್. ಒಂದು ಡಾಕ್ಯುಮೆಂಟ್ ಅಲ್ಲಿ ಒಂದು ಟರ್ಮ್, ಒಂದು ವರ್ಡ್ ತಗೊಂಡ್ರೆ ಅದರಿಂದ ಟರ್ಮ್ ಫ್ರೀಕ್ವೆನ್ಸಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ವರ್ಸ್ ಡಾಕ್ಯುಮೆಂಟ್ ಫ್ರೀಕ್ವೆನ್ಸಿ IDF ಅಂತೀವಿ. ಇಟ್ ಮೆಜರ್ಸ್ ದ ಇಂಪಾರ್ಟೆನ್ಸ್ ಆಫ್ ಟರ್ಮ್ ಅಕ್ರಾಸ್ ದಿ ಎಂಟೈರ್ ಕಾರ್ಪಸ್. ಒಂದು ವರ್ಡ್ ಇದೆ, ಆ ವರ್ಡ್ ಎಲ್ಲ ಕಂಪ್ಲೀಟ್ ನಿಮ್ದು ಕಾರ್ಪಸ್ ಏನಿದೆ, ಕಾರ್ಪಸ್ ಅಂದ್ರೆ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಏನಿದೆ, ಎಷ್ಟು ಸತಿ ಇಂಪಾರ್ಟೆಂಟ್, ಎಷ್ಟು ಇಂಪಾರ್ಟೆನ್ಸ್ ಇದೆ ಆ ವರ್ಡ್ ಇಂದು ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಒನ್ ಥಿಂಗ್ ಇಂಪಾರ್ಟೆಂಟ್ ಇಲ್ಲಿ, ವರ್ಡ್ಸ್ ದಟ್ ಅಪಿಯರ್ಸ್ ಇನ್ ಮೆನಿ ಡಾಕ್ಯುಮೆಂಟ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಲೆಸ್ ಇಂಪಾರ್ಟೆಂಟ್. ಒಂದು ವರ್ಡ್ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೂ ಬರ್ತಿದೆ, ಸೊ ಅದರಿಂದ ವ್ಯಾಲ್ಯೂ ಇರಲ್ಲ ಇಲ್ಲಿ. ಓಕೆ, ಸೊ ಇಟ್ ಹ್ಯಾಸ್ ಲೆಸ್ ಇಂಪಾರ್ಟೆನ್ಸ್ ಅಂತ ಅರ್ಥ ಮಾಡ್ಕೊಳ್ಳೋದು. ಓಕೆ, ಸೊ ಅದರಿಂದ ಫಾರ್ಮುಲಾ ಇದೆ TF-IDF ಇಂದು ಲಾಗ್ ಆಫ್ ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಡಾಕ್ಯುಮೆಂಟ್ ದಟ್ ಕಂಟೈನಿಂಗ್ ದ ಟರ್ಮ್ ಅಥವಾ ವರ್ಡ್ ಅಂತೀವಿ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ, 1 2 3 ಡಾಕ್ಯುಮೆಂಟ್ಸ್ ಇದೆ ಅನ್ಕೊಳ್ಳಿ. ಕ್ಯಾಟ್ ಈಸ್ ದೇರ್, ದೇರ್ ಈಸ್ ಎ ಡಾಗ್, ಬುಕ್ಸ್ ಆರ್ ದೇರ್ ಅನ್ನೋದು ಒಂದು 3 ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ಓಕೆ, ಸೊ ಅದರಲ್ಲಿ ಈಸ್ ಅನ್ನೋದು IDF ಕ್ಯಾಲ್ಕುಲೇಟ್ ಮಾಡೋಣ. ಈಸ್ ಇಂದ IDF ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಈಸ್ ಅನ್ನೋದು ಒಂದು ಟರ್ಮ್ ಅಥವಾ ವರ್ಡ್ ಅನ್ಕೊಳ್ಳಿ. ಓಕೆ, ಅದರಿಂದ IDF ನೋಡಿದ್ರೆ ಲಾಗ್ ಆಫ್ 3 ಡಿವೈಡೆಡ್ ಬೈ 2 ಅಂದ್ರೆ ಏನು? 3. ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಎಷ್ಟಿದೆ? 1 2 3. ಅದಕ್ಕೋಸ್ಕರ 3 ಅಂತ ಬರ್ದಿದೀವಿ. ನಾವು ನೋಡ್ಬೋದು ಇಲ್ಲಿ ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ 3 ಇದೆ. ಡಿವೈಡೆಡ್ ಬೈ ಈಸ್ ಅನ್ನೋದು ಎಷ್ಟು ಸತಿ ಬಂದಿದೆ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೂ? ಇದ್ರಲ್ಲಿ 1 ಸತಿ ಬಂದಿದೆ, ಇದ್ರಲ್ಲಿ 1 ಸತಿ ಬಂದಿದೆ, ರೈಟ್? ಟೋಟಲ್ 2 ಇದೆ, ರೈಟ್? ಡಿವೈಡೆಡ್ ಬೈ 2. ಅದರಿಂದ ಎಷ್ಟು ಬಂದಿದೆ? 0.17. ಓಕೆ, ಸೊ ಇನ್ ಒಂದು ಕ್ಯಾಟ್ ಇನ್ ನೋಡಿದ್ರೆ ನಾವು ಕ್ಯಾಟ್ ಅನ್ನೋದು, ಸೊ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್, ಲಾಗ್ ಆಫ್ ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ ಅಂದ್ರೆ ಎಷ್ಟು? 3 ಡಿವೈಡೆಡ್ ಬೈ ಕ್ಯಾಟ್ ಅನ್ನೋದು ಒಂದೇ ಸತಿ ಇದೆ, ರೈಟ್? ಎಂಟೈರ್ ಕಾರ್ಪಸ್ ಅಲ್ಲಿ ಅಥವಾ ಎಂಟೈರ್ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದೇ ಸತಿ ಇದೆ. 3 ಡಿವೈಡೆಡ್ ಬೈ 1 ವಿಚ್ ಇಸ್ ನಥಿಂಗ್ ಬಟ್ 0.47. ಸಿಮಿಲರ್ಲಿ ದೇರ್ ನೋಡಿದ್ರೆ 3 ಡಿವೈಡೆಡ್ ಬೈ 3 ವಿಚ್ ಇಸ್ ನಥಿಂಗ್ ಬಟ್ 0, ವಿಚ್ ಇಸ್ ಲೆಸ್ ಇಂಪಾರ್ಟೆಂಟ್. ನೋಡಿ, ಇದು ಎಲ್ಲಾ ಕಡೆನೂ ಬಂದಿದೆ ದೇರ್ ಅಂತ, ಸೊ ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲ. ಲೆಸರ್ ದ ವ್ಯಾಲ್ಯೂ ಲೆಸರ್ ದ ಇಂಪಾರ್ಟೆನ್ಸ್, ಗ್ರೇಟರ್ ದ IDF ವ್ಯಾಲ್ಯೂ ಹೈಯರ್ ದ ಇಂಪಾರ್ಟೆನ್ಸ್ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ ಕ್ಯಾಟ್ ಅನ್ನೋದು ನಮ್ದು ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಗಿರುತ್ತೆ ಕಂಪೇರ್ ಟು ಈಸ್ ಮತ್ತೆ ದೇರ್, ರೈಟ್? ಓಕೆ, ಫೈನಲಿ ನಾವು
ಟಿ ಎಫ್ ಐ ಡಿ ಎಫ್ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ನೋಡಿ, ಟಿ ಎಫ್ ಐ ಡಿ ಎಫ್ ಸ್ಕೋರ್ ಬೇಸಿಕಲಿ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಡಾಟ್ ಪ್ರಾಡಕ್ಟ್ ಆಫ್ ಟಿ ಎಫ್ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಐ ಡಿ ಎಫ್ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ರೆ ನಮಗೆ ಔಟ್ಪುಟ್ ಬಂದ್ಬಿಡುತ್ತೆ, ಏನು ಟಿ ಎಫ್ ಐ ಡಿ ಎಫ್ ಸ್ಕೋರ್ ಬರುತ್ತೆ ಬೇಸಿಕಲಿ. ಓಕೆ, ಸೊ ಅದೇ ಫಾರ್ಮುಲಾ ಇದೆ, ಟಿ ಎಫ್ ಐ ಡಿ ಎಫ್ ಇಸ್ ಈಕ್ವಲ್ ಟು ಟಿ ಎಫ್ ಇಂಟು ಐ ಡಿ ಎಫ್ ಅಂತ. ಸೊ ಈಗ ನೋಡೋಣ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ನಮ್ಮ ಹತ್ರ 4 ಡಾಕ್ಯುಮೆಂಟ್ಸ್ ಇದೆ. ದೇರ್ ಈಸ್ ದ ಫಸ್ಟ್ ಡಾಕ್ಯುಮೆಂಟ್, ದೇರ್ ಈಸ್ ದ ಡಾಕ್ಯುಮೆಂಟ್ ಇನ್ ದಿ ಸೆಕೆಂಡ್ ಡಾಕ್ಯುಮೆಂಟ್ ಅಂಡ್ ದೇರ್ ಈಸ್ ದ ಥರ್ಡ್ ಒನ್. ಈಸ್ ದಿಸ್ ದ ಫಸ್ಟ್ ಡಾಕ್ಯುಮೆಂಟ್ ಅಂತ ಟೋಟಲ್ 4 ಡಾಕ್ಯುಮೆಂಟ್ಸ್ ಇದೆ. ಫಸ್ಟ್ ಟೆಕ್ನಿಕ್ ಅಪ್ಲೈ ಮಾಡೋಣ. ಸ್ಟೆಪ್ಸ್ ನಮ್ಗೆ ಗೊತ್ತಿದೆ, ಪ್ರೀ ಪ್ರೊಸೆಸಿಂಗ್ ಮಾಡಬೇಕು. ಪ್ರೀ ಪ್ರೊಸೆಸಿಂಗ್ ಅಂದ್ರೆ ಏನು, ನಾವು ಟೆಕ್ಸ್ಟ್ ಕ್ಲೀನಿಂಗ್ ಆಗಿರಲಿ, ಓಕೆ, ಅನ್ವಾಂಟೆಡ್ ರಿಮೂವ್ಸ್ ಮಾಡಿಬಿಡ್ಲಿ, ಸ್ಟಾಪ್ ವರ್ಡ್ಸ್ನ ರಿಮೂವ್ ಮಾಡಿಬಿಟ್ಟು ನಾವು ವರ್ಡಿಗೆ ಟೋಕನೈಸ್ ಮಾಡ್ತೀವಿ, ರೈಟ್. ಅಂದ್ರೆ ನಾವು ಅನ್ವಾಂಟೆಡ್ ಫೀಚರ್ಸ್ ನ ರಿಮೂವ್. ಈಗ ನೋಡಿ, ದಿಸ್ ಈಸ್ ದ ಫಸ್ಟ್ ಡಾಕ್ಯುಮೆಂಟ್ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ದ ಫಸ್ಟ್ ಡಾಕ್ಯುಮೆಂಟ್ ಅಂತ ಅನ್ಕೊಳ್ಳಿ. ಓಕೆ, ಈ ದಿಸ್ ಈಸ್ ದಿ ಅಂತ ಏನಿದೆ ಅದು ಅನ್ವಾಂಟೆಡ್ ವರ್ಡ್. ಫಸ್ಟ್ ಮತ್ತೆ ಡಾಕ್ಯುಮೆಂಟ್ ಅದ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಈ ಪ್ರೀ ಪ್ರೊಸೆಸಿಂಗ್ ಸ್ಟೆಪ್ ಅಲ್ಲಿ ನಾವು ನೋಡಿದೀವಿ, ರೈಟ್, ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಅಲ್ಲಿ ಹೇಗೆ ಕ್ಲೀನ್ ಮಾಡೋದು ಅಂತ. ಸಿಮಿಲರ್ಲಿ ದಿಸ್ ಡಾಕ್ಯುಮೆಂಟ್ ಈಸ್ ದಿ ಸೆಕೆಂಡ್ ಡಾಕ್ಯುಮೆಂಟ್ ಅನ್ನೋದರಲ್ಲಿ, ಸೊ ದಿಸ್ ಈಸ್ ದ ಎಲ್ಲ ರಿಮೂವ್ ಆಗುತ್ತೆ, ಡಾಕ್ಯುಮೆಂಟ್ ಸೆಕೆಂಡ್ ಡಾಕ್ಯುಮೆಂಟ್ ಅಂತ ಬರ್ತು. ಥರ್ಡ್ ಡಾಕ್ಯುಮೆಂಟ್ ನೋಡಿದ್ರೆ ಅದರಲ್ಲೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ನಮ್ಮ ಹತ್ರ ಏನು ಉಳಿತು, ಥರ್ಡ್ ಮತ್ತೆ ಒನ್ ಅನ್ನೋದು ವರ್ಡ್ ಉಳಿತು. ಓಕೆ, ಸೇಮ್ ಥಿಂಗ್ ಫೈನಲ್ ಲಾಸ್ಟ್ ಡಾಕ್ಯುಮೆಂಟ್ ಅಲ್ಲಿ ನೋಡಿದ್ರೆ ಫಸ್ಟ್ ಮತ್ತೆ ಡಾಕ್ಯುಮೆಂಟ್ ಅನ್ನೋದು ನಮ್ದು ವರ್ಡ್ಸ್ ಇರುತ್ತೆ ಅದು. ಓಕೆ, ಪ್ರೀ ಪ್ರೊಸೆಸ್ ಆದ್ಮೇಲೆ. ಓಕೆ, ಇದೇ ನಾನು ನೋಡಿದ್ ನಾವು. ನೆಕ್ಸ್ಟ್ ನೋಡೋಣ, ಟರ್ಮ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋಣ. ಓವರ್ ಆಲ್ ಆಗಿ ನನ್ನ ಹತ್ರ 4 ಡಾಕ್ಯುಮೆಂಟ್ಸ್ ಇದೆ. ಓಕೆ, ಫಸ್ಟ್ ಡಾಕ್ಯುಮೆಂಟ್ ಕನ್ಸಿಡರ್ ಮಾಡೋಣ. ಓಕೆ, ಫಸ್ಟ್ ಡಾಕ್ಯುಮೆಂಟ್ ಕನ್ಸಿಡರ್ ಮಾಡಿದ್ರೆ ನಂಗೆ ಗೊತ್ತು ಒನ್ ವರ್ಡ್ ಆ ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ಸತಿ ಅದ್ರ ಟರ್ಮ್ ಫ್ರೀಕ್ವೆನ್ಸಿ ಇದೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಸ್ಟ್ ಇನ್ ತಗೊಂಡಿದ್ರೆ ಟಿ ಎಫ್ ಆಫ್ ಫಸ್ಟ್ ಆ ಡಾಕ್ಯುಮೆಂಟ್ 1 ಅಲ್ಲಿ, ಇದು ಫಸ್ಟ್ ಮತ್ತೆ ಡಾಕ್ಯುಮೆಂಟ್ ಅಲ್ಲಿ ಈ ಫಸ್ಟ್ ಅನ್ನೋದು ಎಷ್ಟು ಸತಿ ಇದೆ ನಮ್ದು ಈ ಡಾಕ್ಯುಮೆಂಟ್ ಅಲ್ಲಿ 1 ಸತಿ ಇದೆ, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಇನ್ ದಿ ಡಾಕ್ಯುಮೆಂಟ್. ನೋಡಿ, 1 2 ಟೋಟಲ್ ನಂಬರ್ ಆಫ್ ವರ್ಡ್ಸ್ 2 ಇದೆ, ರೈಟ್. 1 ಡಿವೈಡೆಡ್ ಬೈ 2 ನಥಿಂಗ್ ಬಟ್ 0.5. ಸೆಕೆಂಡ್ ಡಾಕ್ಯುಮೆಂಟ್ ಕನ್ಸಿಡರ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ಸೆಕೆಂಡ್ ಡಾಕ್ಯುಮೆಂಟ್ ಅಂತ. ಇದರಲ್ಲಿ ಡಾಕ್ಯುಮೆಂಟ್ ಅನ್ನೋದು ಎಷ್ಟು ಸತಿ ಇದೆ ನಮ್ದು 2 ಸತಿ ಇದೆ, ರೈಟ್. 2 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಇನ್ ದಿ ಡಾಕ್ಯುಮೆಂಟ್ ಅಂದ್ರೆ 1 2 3. 2 ಡಿವೈಡೆಡ್ ಬೈ 3 ಅಂದ್ರೆ ಎಷ್ಟು, ಅಪ್ರಾಕ್ಸಿಮೇಟ್ಲಿ 0.67 ಬರುತ್ತೆ. ಸೇಮ್ ಥಿಂಗ್ ಸೆಕೆಂಡ್ ತಗೊಂಡ್ರೆ ಸೆಕೆಂಡ್ ಒಂದೇ ಸತಿ ಇರೋದು, ಟೋಟಲ್ ನಂಬರ್ ಆಫ್ ವರ್ಡ್ಸ್ ಇನ್ ದಿ ಡಾಕ್ಯುಮೆಂಟ್ 3. 1 ಡಿವೈಡೆಡ್ ಬೈ 3 ನಥಿಂಗ್ ಬಟ್ 0.33 ಅಂತ. ಓಕೆ, ಈ ವೇ ಅಲ್ಲಿ ನಾವು ಟರ್ಮ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಈಗ ನೋಡೋಣ ಇನ್ವರ್ಸ್ ಡಾಕ್ಯುಮೆಂಟ್ ಫ್ರೀಕ್ವೆನ್ಸಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಇನ್ವರ್ಸ್ ಡಾಕ್ಯುಮೆಂಟ್ ಫ್ರೀಕ್ವೆನ್ಸಿ ನನ್ಗೆ ಗೊತ್ತು, ಅದು ಎಂಟೈರ್ ಡಾಕ್ಯುಮೆಂಟ್ ಅಥವಾ ಎಂಟೈರ್ ನಮ್ದು ಏನು ಡಾಕ್ಯುಮೆಂಟ್ಸ್ ಕಾರ್ಪಸ್ ಇರುತ್ತೆ ಅದರಲ್ಲಿ ಆ ವರ್ಡ್ಸ್ ಇನ್ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಹೇಗೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ಇದೆ, 1 2 3 4. ನಾವು ಒಂದು ಫಾರ್ಮುಲಾ ನೋಡಿದ್ವಿ, ರೈಟ್. ಲಾಗ್ ಆಫ್ ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಕಂಟೈನಿಂಗ್ ದಟ್ ವರ್ಡ್ ಅಥವಾ ಟರ್ಮ್ ಅಂತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಅನ್ನೋದು ಒಂದು ವರ್ಡ್ ಇದೆ, ಅದರಿಂದ ಐಡಿಯಾ ಆಫ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಲಾಗ್ ಆಫ್ ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ ನಂದು 1 2 3 4 4 ಡಿವೈಡೆಡ್ ಬೈ ಈ ಫಸ್ಟ್ ಅನ್ನೋದು ಎಷ್ಟು ಸತಿ ರಿಪೀಟ್ ಆಗಿದೆ ಡಾಕ್ಯುಮೆಂಟ್ಸ್ ಅಲ್ಲಿ, 1 2 ಸತಿ, ರೈಟ್. 4 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಲಾಗ್ ಆಫ್ 2 ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.69, ರೈಟ್. ಓಕೆ, ಈಗ ಡಾಕ್ಯುಮೆಂಟ್ ಅನ್ನೋದು ನೋಡೋಣ. ಓಕೆ, ಸೊ ನಮ್ಮ ಹತ್ರ 4 ಅಂದ್ರೆ ಏನು, ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ 1 2 3 4 ಡಾಕ್ಯುಮೆಂಟ್ ಇದೆ, ಡಿವೈಡೆಡ್ ಬೈ ಇದು. ಸೊ ಈ ಡಾಕ್ಯುಮೆಂಟ್ ಅನ್ನೋದು ಎಷ್ಟು ಸತಿ ಇದೆ, 1 2 3 4 ಸತಿ ಇದೆ. ಸಾರಿ, ನಾನು 3 ಅಂತ ಬರ್ದ್ಬಿಟ್ಟಿದ್ದೀನಿ, ಬೇಸಿಕಲಿ 4 ಬರ್ಬೇಕಾಗಿತ್ತು ಇಲ್ಲಿ. ಓಕೆ, ಸೊ ಲಾಗ್ ಆಫ್ 1 ಬರ್ಬೇಕಾಗಿತ್ತು. ಓಕೆ, ಸೇಮ್ ಥಿಂಗ್ ನಾವು ಸೆಕೆಂಡ್ ಅಂತ ವರ್ಡ್ ತಗೊಂಡಿದ್ರೆ ಈ ಸೆಕೆಂಡು ಎಷ್ಟು ಸತಿ ಇದೆ ನಂದು ಓವರ್ ಆಲ್ ಡಾಕ್ಯುಮೆಂಟ್ 4 ಡಿವೈಡೆಡ್ ಬೈ ಇದು ಸೆಕೆಂಡ್ ಅನ್ನೋದು ಒಂದೇ ಸತಿ ಬಂದಿದೆ, 4 ಡಿವೈಡೆಡ್ ಬೈ 1 ನಥಿಂಗ್ ಬಟ್ 4 ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.39. ದಿಸ್ ಇಸ್ ಹೌ ವಿ ಬೇಸಿಕಲಿ ಕ್ಯಾಲ್ಕುಲೇಟ್ ಐಡಿಎಫ್. ಓಕೆ, ಫೈನಲಿ ನಾವು ಟರ್ಮ್ ಫ್ರೀಕ್ವೆನ್ಸಿ ಮತ್ತೆ ಇನ್ವರ್ಸ್ ಡಾಕ್ಯುಮೆಂಟ್ ಫ್ರೀಕ್ವೆನ್ಸಿ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ, ಸೊ ನಾವು ಡಾಟ್ ಪ್ರಾಡಕ್ಟ್ ಅಂತ ಹೇಳಿದ್ದೆ, ರೈಟ್. ಸೊ ಫಸ್ಟ್ ಇನ್ ತಗೊಂಡಿದ್ರೆ ನನ್ಗೆ ಗೊತ್ತು ಫಸ್ಟ್ ಅಲ್ಲಿ 0.5 ಅಂತ ಸಿಕ್ತು ಟರ್ಮ್ ಫ್ರೀಕ್ವೆನ್ಸಿ. ಓಕೆ, ಆಮೇಲೆ ಇನ್ವರ್ಸ್ ಡಾಕ್ಯುಮೆಂಟ್ ಫ್ರೀಕ್ವೆನ್ಸಿ ನೋಡಿದ್ರೆ 0.69 ಸಿಕ್ತು. ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0.5 ಇಂಟು 0.65 ಫಸ್ಟ್ ಇಂದು ಕಂಪ್ಲೀಟ್ ಟಿ ಎಫ್ ಐ ಡಿ ಎಫ್ ಸ್ಕೋರ್ ಸಿಗುತ್ತೆ 0.34 ಅಂತ. ನಾವು ನೋಡ್ಬೋದು ಲೆಫ್ಟ್ ಸೈಡ್ ಇಲ್ಲಿ ಕಂಪ್ಲೀಟ್ ರೋ ಅಲ್ಲಿ ನಮ್ ಕಂಪ್ಲೀಟ್ ವರ್ಡ್ಸ್ ಇದೆ, ಫಸ್ಟ್ ಡಾಕ್ಯುಮೆಂಟ್ ಸೆಕೆಂಡ್, ಇದು ಯೂನಿಕ್ ವರ್ಡ್ಸ್, ದಟ್ ಈಸ್ ನಥಿಂಗ್ ಬಟ್ ವ್ಯಾಕ್ಯಾಬ್ಯುಲರಿ ಅಂತಾನು ಕರಿತೀವಿ. ಡಾಕ್ಯುಮೆಂಟ್ ಅಲ್ಲಿ ನೋಡಿದ್ರೆ ಅದ್ರಿಂದ ಇಂಪಾರ್ಟೆನ್ಸ್ ಫಸ್ಟ್ ಅನ್ನೋದು 0.34 ಅಂತ. ಓಕೆ, ಸೆಕೆಂಡ್ ಡಾಕ್ಯುಮೆಂಟ್ ಅಲ್ಲಿ ಇಂಪಾರ್ಟೆನ್ಸ್ ಇಲ್ಲ 0 ಅಂತ ಬಂತು, ಥರ್ಡ್ ಇಂಟು ಇಂಪಾರ್ಟೆನ್ಸ್ ಇಲ್ಲ 0 ಅಂತ ಬರ್ತಿದೆ, ಫೋರ್ತ್ ಡಾಕ್ಯುಮೆಂಟ್ ಅಲ್ಲೂ ಅದು ಇಂಪಾರ್ಟೆನ್ಸ್ ಆಗ್ತಿದೆ ಯಾಕಂದ್ರೆ ಫಸ್ಟ್ ಅಂತ ಬಂದಿತ್ತು 0.34 ಅಂತ. ಸಿಮಿಲರ್ಲಿ ಆ ವೇ ಅಲ್ಲಿ ಡಾಕ್ಯುಮೆಂಟ್ ಅನ್ನೋದು ಈ ತರ ಡಾಕ್ಯುಮೆಂಟ್ ವೈಸ್ ಅದು ಸ್ಕೋರ್ಸ್ ಪ್ರೊವೈಡ್ ಮಾಡ್ಕೊಂತ ಹೋಗುತ್ತೆ. ಏನ್ ಸ್ಕೋರ್, ಇನ್ವರ್ಸ್ ಟರ್ಮ್ ಫ್ರೀಕ್ವೆನ್ಸಿ ಮತ್ತೆ ಇನ್ವರ್ಸ್ ಡಾಕ್ಯುಮೆಂಟ್ ಸ್ಕೋರ್ ಕೊಡುತ್ತೆ.
ಓಕೆ, ನನ್ನ ಹತ್ರ ಒಂದು ಶಾಂಪಲ್ ಎಕ್ಸಾಂಪಲ್ ಇದೆ ಕಾಲ್ಡ್ ಸೆಂಟೆನ್ಸ್ ಅಂತ. ಈ ಸೆಂಟೆನ್ಸ್ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ. ಓಕೆ, 1 2 3 4 5 ಡಾಕ್ಯುಮೆಂಟ್ಸ್ ಇದೆ. ಈ 5 ಡಾಕ್ಯುಮೆಂಟ್ ಟೆಕ್ಸ್ಚುಯಲ್ ಫಾರ್ಮೆಟ್ ಅಲ್ಲಿ ಇದೆ, ರೈಟ್. ಸೊ ಇದಕ್ಕೆ ನ್ಯೂಮರಿಕಲ್ ಫಾರ್ಮೆಟ್ ಅಲ್ಲಿ TF IDF ವೆಕ್ಟರೈಸರ್ ಯೂಸ್ ಮಾಡ್ಕೊಂಡು ಹೇಗೆ ಕನ್ವರ್ಟ್ ಮಾಡ್ತೀವಿ ಚೆಕ್ ಮಾಡೋಣ ಇಂಪ್ಲಿಮೆಂಟೇಷನ್ ಪಾರ್ಟ್ ಅಲ್ಲಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ನಾನು ಏನ್ ಜುಪಿಟರ್ ನೋಟ್ಬುಕ್ ಇದೆ ಅದು ಲಾಂಚ್ ಮಾಡ್ಕೊಂತೀನಿ. ನಮ್ಗೆ ಗೊತ್ತು ತಾನೇ, ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಡೆಸ್ಕ್ಟಾಪ್ ಅಲ್ಲಿ. ಅಲ್ಲಿ ಹೋಗ್ಬಿಟ್ಟು ಜುಪಿಟರ್ ನೋಟ್ಬುಕ್ ಅಂತ ಪಾತಲ್ಲಿ ಬರ್ದ್ಬಿಟ್ರೆ ಸಾಕು, ನಮ್ದು ಏನಿದೆ ನೋಟ್ಬುಕ್ ಅದು ಓಪನ್ ಆಗುತ್ತೆ. ಓಕೆ, ಇಲ್ಲಿ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ TF IDF ಕೋಡ್ ಅಂತ. ಓಕೆ, ಇಲ್ಲಿಂದ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಥಿಂಗ್ ಏನು ಮಾಡಬೇಕಾಗುತ್ತೆ, ನಾನು scikit-learn ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ಪಿಪ್ ಇನ್ಸ್ಟಾಲ್ scikit-learn ಅಂತ ಇನ್ಸ್ಟಾಲ್ ಮಾಡಿ. ಓಕೆ, ಶಿಫ್ಟ್ ಇಟ್ಕೊಂಡು ಎಂಟರ್ ಕೊಟ್ಟರೆ ಅದು ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗುತ್ತೆ. ಫೈನ್. ಸೊ ನನ್ನ ಹತ್ರ ಆಲ್ರೆಡಿ ಇದೆ, ಸೊ ಐ ವೋಂಟ್ ಇನ್ಸ್ಟಾಲ್. ನಾನು ಏನು ಮಾಡ್ತೀನಿ, ನಾನು ಏನು TF IDF ಇದೆ ಅದನ್ನ ಇಂಪೋರ್ಟ್ ಮಾಡ್ಕೊತೀನಿ. ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಫ್ರಮ್ future extraction dot text ಇಂದ ಇಂಪೋರ್ಟ್ ಏನು ಚೂರು ಝೂಮ್ ಇನ್ ಮಾಡ್ತೀನಿ. ಓಕೆ, TF IDF ವೆಕ್ಟೋರೈಸರ್ ಓಕೆ ಅಂತ ಇಂಪೋರ್ಟ್ ಮಾಡ್ಕೊತೀನಿ. ಫೈನ್. ಓಕೆ, TF IDF ಇಂಪೋರ್ಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಓಕೆ, ನಂದು ಏನು ಸೆಂಟೆನ್ಸ್ ಇದೆ ರೈಟ್, ನಾನು ಆಲ್ರೆಡಿ ಒಂದು ಸೆಂಟೆನ್ಸ್ ತೊಗೊಂಡಿದ್ದೆ. ಈ ಸೆಂಟೆನ್ಸ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಈ ಏನು ಸೆಂಟೆನ್ಸ್ ಇದೆ ಇದಕ್ಕೆ ನ್ಯೂಮರಿಕಲ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡೋದು, ಫಸ್ಟ್ ಥಿಂಗ್ ಏನು ಮಾಡ್ತೀನಿ, ಇದರಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊತೀನಿ. ಓಕೆ, TF _IDF ಅಂತಾನೆ ಇಟ್ಕೊಂಡಿರ್ತೀನಿ. ಓಕೆ, TF IDF ವೆಕ್ಟೋರೈಸರ್ ಅಂತ ಹೇಳ್ಬಿಟ್ಟು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಫಸ್ಟ್ ಥಿಂಗ್ max_df ಅಂತ ಕೊಡ್ತೀನಿ, ಅದಕ್ಕೆ 0.5 ಕೊಡ್ತೀನಿ. ಓಕೆ, ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು ಅಟ್ ದಿ ಎಂಡ್. ಓಕೆ, ಸೊ ನೆಕ್ಸ್ಟ್ ನನ್ನ ಹತ್ರ min_df ಅಂತ ಇದೆ. ಓಕೆ, min_df ಅಂತ. ಓಕೆ, min_df = 1 ಅಂತ ಕೊಡ್ತೀನಿ. ಓಕೆ, ಸೇಮ್ ಥಿಂಗ್ n-gram ಓಕೆ, ಸೊ ಇದೆಲ್ಲ ಪ್ಯಾರಾಮೀಟರ್ಸ್ನ ಪಾಸ್ ಮಾಡಿದೀವಿ ರೈಟ್ ಈ ಆಬ್ಜೆಕ್ಟ್ ಅಲ್ಲಿ. ಸೊ ಈಗ ನೋಡೋಣ, max_diff = 0.85 ಅಂದ್ರೆ ಏನು ನೋಡಿ. ಒಂದು ವರ್ಡ್ ಇದೆ, ಅದು 85% ಡಾಕ್ಯುಮೆಂಟ್ಸ್ ಅಲ್ಲಿ ಯೂಸ್ ಆಗ್ತಿದೆ, ಅಪಿಯರ್ ಆಗ್ತಿದೆ ಅಂದ್ರೆ ಆ ವರ್ಡಿಗೆ ವ್ಯಾಲ್ಯೂ ಇರಲ್ಲ ರೈಟ್. ಆ ವರ್ಡಿಗೆ ವ್ಯಾಲ್ಯೂ ಇರಲ್ಲ ರೈಟ್. ನಾನು ಹೇಳಿದ್ದೆ ಮ್ಯಾಕ್ಸಿಮಮ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಅಪಿಯರ್ ಇದ್ರೆ ಸೊ ಅದಕ್ಕೆ ಲೆಸ್ ಇಂಪಾರ್ಟೆನ್ಸ್ ಇರುತ್ತೆ ರೈಟ್. ಸೊ ಅದೇ ಹೇಳೋದು, ಆ ವರ್ಡ್ನ ನಾವು ಇಗ್ನೋರ್ ಮಾಡ್ತಿದೀವಿ, ತೆಗ್ಬಿಡ್ತೀವಿ. ಓಕೆ, ಯಾಕಂದ್ರೆ ನಮಗೆ ಲೈಕ್ ಮಿನಿಮಮ್ ಅಮೌಂಟ್ ಆಫ್ ಡಾಕ್ಯುಮೆಂಟ್ಸ್ ಎಲ್ಲ ವರ್ಡ್ ಬಂದ್ರೆ ಆ ವರ್ಡ್ ಇಂಪಾರ್ಟೆಂಟ್ ಅಂತ ಡಿಸ್ಟಿಂಗ್ವಿಶ್ ಮಾಡೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ತಗೊಂತೀವಿ ರೈಟ್. ಸೊ ಆ ವರ್ಡ್ ನಾನು ಇಲ್ಲಿ ಬರ್ದ್ಬಿಡ್ತೀನಿ ನೋಡಿ, ಇಗ್ನೋರ್ ವರ್ಡ್ಸ್ ಅಪಿಯರಿಂಗ್ ಇನ್ ಮೋರ್ ದೆನ್ 85% ಆಫ್ ಡಾಕ್ಯುಮೆಂಟ್ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ min_diff ಅಂದ್ರೆ ಏನು ನೋಡಿ, ಯಾವ್ದಾದ್ರು ವರ್ಡ್ ಅಟ್ಲೀಸ್ಟ್ 1 ಡಾಕ್ಯುಮೆಂಟ್ ಅಲ್ಲೂ ಪ್ರೆಸೆಂಟ್ ಇರಬೇಕು. ಓಕೆ, ಆ ವರ್ಡ್ನ ನಾವು ಕನ್ಸಿಡರ್ ಮಾಡ್ಕೊಂತೀವಿ ಕನ್ವರ್ಟ್ ಮಾಡಕ್ಕೆ ನ್ಯೂಮರಿಕಲ್ ಫಾರ್ಮ್ ಅಲ್ಲಿ. ಸೊ ಏನು, ವರ್ಡ್ ಮಸ್ಟ್ ಅಪಿಯರ್ ಇನ್ ಅಟ್ಲೀಸ್ಟ್ 1 ಡಾಕ್ಯುಮೆಂಟ್. ಓಕೆ, 1 ಡಾಕ್ಯುಮೆಂಟ್ ಅಟ್ಲೀಸ್ಟ್ ಇದ್ರೆ ಆ ವರ್ಡ್ನ ಕನ್ಸಿಡರ್ ಮಾಡ್ಕೊಂತೀವಿ. ಓಕೆ, ಸೇಮ್ ಥಿಂಗ್ n-gram ಅಂದ್ರೆ ಬೇಸಿಕಲಿ ಸೊ ನಮ್ಮ ಹತ್ರ ಇದು ನಾವು ಏನ್ ಕನ್ಸಿಡರ್ ಮಾಡ್ತೀವಿ, ಯೂನಿಗ್ರಾಮ್ ಬೈಗ್ರಾಮ್ ಅಂತ. ಇದು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, n-grams ಬಗ್ಗೆ. ಓಕೆ, ಸೊ ನಾವು ಎರಡು ಕನ್ಸಿಡರ್ ಮಾಡ್ತೀವಿ, ಯೂನಿಗ್ರಾಮ್ ಅಂಡ್ ಬೈಗ್ರಾಮ್ ಆರ್ ಇನ್ಕ್ಲೂಡೆಡ್. ಓಕೆ, ಫೈನಲಿ ಸ್ಟಾಪ್ ವರ್ಡ್ಸ್ ನಮ್ಗೆ ಗೊತ್ತು, ಈಸ್, ದೆನ್, ದಟ್, ಪ್ರಿಪೋಸಿಷನ್, ಕಂಜಕ್ಷನ್ಸ್ ಏನಿದೆ ಅದೆಲ್ಲ ಇಗ್ನೋರ್ ಮಾಡಬೇಕು, ರಿಮೂವ್ ಮಾಡಬೇಕು ಅಂದ್ರೆ ನಾವು ಸ್ಟಾಪ್ ವರ್ಡ್ಸ್ ಹಾಕೊಂತೀವಿ. ಓಕೆ, ಈಗ ನಾನು ಏನು ಮಾಡ್ತೀನಿ, ಫಿಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಐ ಮೀನ್ ಏನು ಸೆಂಟೆನ್ಸ್ ಇದೆ ಈ ಸೆಂಟೆನ್ಸಿಗೆ ನಾನು TF IDF ಏನು ಬರ್ದಿದ್ದೀನಿ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ TF_IDF, ಅದಕ್ಕೆ ಫಿಟ್ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ಬಿಟ್ಟು. ಓಕೆ, ಫಿಟ್ _ಟ್ರಾನ್ಸ್ಫಾರ್ಮ್ ಅಂತ ಹೇಳ್ಬಿಟ್ಟು ನಾನು ಈ ವರ್ಡ್ಸ್ ನಂಬರಿಗೆ ಕನ್ವರ್ಟ್ ಮಾಡ್ತೀನಿ. ಏನು ನಮ್ದು ಟೆಕ್ಸ್ಚುಯಲ್ ವರ್ಡ್ಸ್ ಇದೆ ರೈಟ್, ಅದು ನಂಬರಿಗೆ ನಾನು X ಅಂತ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಓಕೆ, ಸೊ ಆ X-ನ ಟ್ರೈ ಮಾಡ್ತೀನಿ ಪ್ರಿಂಟ್ ಮಾಡೋಕ್ಕೆ. ಓಕೆ, ಸೊ ಐ ಥಿಂಕ್ ಕಾಮ ಕೊಡ್ಬೇಕಾಗತ್ತೆ. ಓಕೆ, ಸಾರಿ ನೋಡಿ, ಒಂದು ಸ್ಪೇಸ್ ಮ್ಯಾಟ್ರಿಕ್ಸ್ ಬರ್ತಿದೆ. ಓಕೆ, ಸ್ಪೇಸ್ ಮ್ಯಾಟ್ರಿಕ್ಸ್ ಈಗ ನೋಡಬೇಕು ನಾವು ಹೆಂಗ್ ಕನ್ವರ್ಟ್ ಮಾಡಿದೆ ಅಂತ. ಸೊ 2 array ಅಂತ ಬರೆದ್ರೆ ಆಯ್ತು. ಓಕೆ, 2 array ಅಂತ ಬರ್ದ್ಬಿಟ್ಟು ರನ್ ಮಾಡ್ತೀನಿ. ನೋಡಿ, ಈಚ್ ವರ್ಡ್ಸ್ ಇಂದು ಇದು ಬೇಸಿಕಲಿ ವ್ಯಾಲ್ಯೂಸ್ ಪ್ರೊವೈಡ್ ಮಾಡ್ತಿದೆ. ಓಕೆ, ಯಾವ ವರ್ಡ್ಸ್ ಇಂದು ಅದು ಬೇಸಿಕಲಿ ವರ್ಡ್ಸ್ ನೋಡಬೇಕು ಅಂದ್ರೆ ನಾವು ಈ ತರ ಬರೀಬಹುದು ನೋಡಿ, TF_IDF ಅಂತ ಹೇಳಿ ಗೆಟ್ ಫ್ಯೂಚರ್
ನೇಮ್ಸ್ ಔಟ್ ಅಂತ ಹೇಳಿ ಈ ತರ ಕಾಲ್ ಮಾಡಿದ್ರೆ ಸಾಕು, ಆ ವರ್ಡ್ಸು ಬಂದ್ಬಿಡುತ್ತೆ ನಿಮಗೆ. ಓಕೆ, ರನ್ ಮಾಡ್ತೀನಿ ನೋಡಿ. ಈ ವರ್ಡ್ಸ್ ಇದೆಲ್ಲ ವರ್ಡ್ಸ್ ಬೇಸಿಕಲಿ ಆ ಡಾಕ್ಯುಮೆಂಟ್ಸ್ ಏನು ಸೆಂಡ್ ಮಾಡಿದೀವಿ ನಾವು, ಇದರಲ್ಲಿ ಆ ವರ್ಡ್ಸ್ ಮಾತ್ರ ಇಂಪಾರ್ಟೆಂಟ್ ವರ್ಡ್ಸ್ ಯಾವ್ದಾದಿದೆ ಅದು ಕನ್ಸಿಡರ್ ಮಾಡ್ಕೊಂಡು ಅದರಿಂದ ಫ್ರೀಕ್ವೆನ್ಸೀಸ್ ಹೇಳುತ್ತೆ ಈಚ್ ಡಾಕ್ಯುಮೆಂಟ್ ಅಲ್ಲಿ. ಓಕೆ, ಸೊ ಏನ್ ಥಿಯರಿಟಿಕಲ್ ಪಾರ್ಟಲ್ಲಿ ಕಲ್ತಿದೀವಿ ಅದು. ಓಕೆ, ಐ ಹೋಪ್ ನಿಮಗೆ ಇಲ್ಲಿ ತನಕ ಗೊತ್ತಾಯ್ತು ಅನ್ಸುತ್ತೆ. ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಫಾಲೋ ಮಾಡ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗೋಣ. ಫೈನಲಿ ಅಟ್ ದಿ ಎಂಡ್ ನಾವು ಓವರ್ ಆಲ್ 5 to 6 ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ. ಅದು 1 by 1 ಅಂತ ನಾವು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ನಮ್ಮ ಗಿಟ್ ಹಬ್ ಅಥವಾ ಕ್ಲೌಡಲ್ಲಿ ಹೋಸ್ಟ್ ಮಾಡೋಣ, ಡಿಪ್ಲಾಯ್ ಮಾಡೋಣ. ಥ್ಯಾಂಕ್ ಯು.